ನೀರನ್ನು ಹೇಗೆ ಚಾರ್ಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಜನರ ಪ್ರಶ್ನೆ ಇದೆ. ಈಗ ನೀರಿಗೆ ನಾವು ಅಫರ್ಮೇಷನ್ಸನ್ನು ಹೇಳ್ಬೋದು, ನಮ್ಮ ವಿಶಸ್ಸನ್ನು ಹೇಳ್ಬೋದು ಅಂತ ತಿಳಿಸಿದ್ದೆ. ಈಗ ನೀರನ್ನು ಹೇಗೆ ನೀವು ಎನರ್ಜೈಸ್ ಮಾಡ್ತೀರಾ ಅಂತಂದರೆ ಅದಕ್ಕೆ ಒಂದು ಮೆಮೊರಿ ಅನ್ನೋದು ಇರುತ್ತೆ. ನೀರು ನೀವು ಏನೇ ಹೇಳಿದ್ರು, ಅದ್ರ ಜೊತೆ ಏನೇ ಮಾತಾಡಿದ್ರು ಅದು ಗ್ರಹಿಸ್ಕೊಳ್ಳುತ್ತೆ. ಅದಕ್ಕೆ ತಕ್ಕ ಹಾಗೆ ನಿಮ್ಮ ಒಂದು ಅಫರ್ಮೇಷನ್ ಏನಿರುತ್ತೆ, ನಿಮ್ಮ ವಿಶಸ್ ಏನಿರುತ್ತೆ, ಅದಕ್ಕೆ ತಕ್ಕ ಹಾಗೆ ಅದು ರಿಸಲ್ಟನ್ನು ಕೊಡುತ್ತೆ. ನಿಮ್ಮ ಬಲಗೈಯನ್ನು ಇದ್ರ ಮೇಲೆ ಇಟ್ಕೊಂಡು ನೀವು ಚಾರ್ಜ್ ಮಾಡ್ಬೋದು, ಅಥವಾ ನಿಮ್ಮ ವಿಶಸ್ಸನ್ನು, ನಿಮ್ಮ ಏನು ಆಸೆ ಈಡೇರಬೇಕು ಅಂತಿದೆ ಅದನ್ನು ಒಂದು ಸ್ಲಿಪ್ಪಲ್ಲಿ ಬರೆದು ಇಲ್ಲಿ ಅಂಟಿಸ್ಬಿಟ್ಟು ಕೂಡ ನೀವು ನೀರನ್ನು ಚಾರ್ಜ್ ಮಾಡ್ಬೋದು. ಅಥವಾ ನೀವು ಗ್ಲಾಸ್ ಕೆಳಗಡೆ ಏನು ಬರೆದಿರ್ತೀರಾ ಅದನ್ನು ಇಟ್ಬಿಟ್ಟು ಫುಲ್ ನೈಟು ಅದನ್ನು ಹಾಗೆ ಇಟ್ಬಿಡಿ. ಇದ್ರ ಮೇಲೆ ಒಂದು ಪ್ಲೇಟ್ ಏನಾದರೂ ಮುಚ್ಚಿಬಿಟ್ಟು ಇಟ್ಬಿಡಿ. ಅದು ಫುಲ್ ನೈಟ್ ಚಾರ್ಜ್ ಆಗಿರುತ್ತೆ. ಬೆಳಗ್ಗೆ ಎದ್ದು ನೀವು ಆ ನೀರನ್ನು ಕುಡಿಬೇಕಾಗತ್ತೆ. ಸೊ ಈ ರೀತಿ ನೀವು ನಿಮ್ಮ ನೀರನ್ನು ಚಾರ್ಜ್ ಮಾಡಿಕೊಂಡು ಒಂದು ಎನರ್ಜೈಸ್ ಮಾಡಿ ಅದನ್ನು ಕುಡಿಬೋದು. ನೀವು ಆ ನೀರನ್ನು ಕುಡಿದಾಗ ಈಗ ನಮ್ಮ ದೇಹದಲ್ಲಿ 70% ನೀರೇ ತುಂಬಿರುತ್ತೆ. ಸೊ ಬ್ರಹ್ಮಾಂಡದಲ್ಲೂ ಅಷ್ಟೇ 70% ನೀರು ತುಂಬಿರೋದ್ರಿಂದ ನೀರು ನಮಗೆ ತುಂಬಾ ಒಂದು ಹೀಲಿಂಗ್ ಇರ್ಬೋದು, ನಮ್ಗೆ ಏನು ಬೇಕು ಅನ್ನೋದನ್ನು ಪಡ್ಕೊಳ್ಳೋದಕ್ಕೆ ಅದು ಬೇಗ ನಮಗೆ ಕನೆಕ್ಟ್ ಮಾಡಿ ಸಹಾಯ ಮಾಡುತ್ತೆ. ಸೊ ನಿಮ್ಗೆ ಏನು ಬೇಕು ಅಂತ, ಏನು ಪಡ್ಕೋಬೇಕು ಅಂತಿರ್ತೀರಾ ಆ ವಸ್ತು ಇರ್ಬೋದು, ವ್ಯಕ್ತಿ ಇರ್ಬೋದು, ಅವರ ಜೊತೆ ಒಂದು ಕನೆಕ್ಷನನ್ನು ಮಾಡಿ ಯೂನಿವರ್ಸ್ ನಿಮಗೆ ಆ ವಸ್ತು ಇರ್ಬೋದು, ವ್ಯಕ್ತಿ ಇರ್ಬೋದು ಬೇಗ ನಿಮಗೆ ಸಿಗೋ ಹಾಗೆ, ಮತ್ತು ನಿಮ್ಮ ಯಾವುದೇ ಒಂದು ಕನಸು ಇರ್ಬೋದು, ಒಂದು ಡ್ರೀಮ್ ಜಾಬ್ ಇರ್ಬೋದು, ನಿಮಗೆ ಸಿಗೋ ಹಾಗೆ ಆ ಯೂನಿವರ್ಸೇ ನಿಮಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಇದು ಒಂದು ನ್ಯಾಚುರಲ್ ಆಗಿ ಹೀಲ್ ಮಾಡುವಂತಹ ಒಂದು ಮೆಥಡ್ ಇದು. ಸೊ ನೀರನ್ನು ಚಾರ್ಜ್ ಮಾಡಿ ಈ ಒಂದು ಮೆಥಡನ್ನು ಖಂಡಿತ ಟ್ರೈ ಮಾಡಿ. ಏನೇ ರಿಸಲ್ಟ್ ಬಂದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.